ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಪಾಲಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅಭಿಮತ. ಸರ್ವ ಜನಾಂಗದ ಒಳಿತನ್ನ ಬಯಸಿದ ಭಗವಾನ್ ಬುದ್ಧ ಬಸವಣ್ಣ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತತ್ವಗಳನ್ನ ಎಲ್ಲರೂ ಪಾಲಿಸಬೇಕೆಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಆಶ್ರಯ ದೀಪ ಟ್ರಸ್ಟ್ ವತಿಯಿಂದ ಮಂಗಳವಾರ ನಡೆದ ಆಶ್ರಯ ದೀಪ ಟ್ರಸ್ಟ್ ಉದ್ಘಾಟನೆ ಸಮಾರಂಭ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಅನ್ಯಾಯ ಮೇಲುಗೈ ಸಾಧಿಸಿದಾಗ ಅವತಾರ ಪುರುಷರು ಕಾಣಿಸಿಕೊಂಡು ಧರ್ಮವನ್ನ ಸ್ಥಾಪಿಸುತ್ತಾರೆ ಎಂಬ ನಂಬಿಕೆ ಇದೆ. 12ನೇ ಶತಮಾನದಲ್ಲಿ ಬಸವೇಶ್ವರ ಮತ್ತು 19ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನದಲಿತರು ಶೋಷಿತರ ವಿಮೋಚನಾಕಾರರಾಗಿ ಅಜ್ಞಾನ ಮತ್ತು ಮೂಢನಂಬಿಕೆಗಳ ವಿರುದ್ಧ ಸಮಾಜ ಸುಧಾರಕರಾಗಿ ಕಾಣಿಸಿಕೊಂಡರು ಎಂದರು. ಗೌತಮ ಬುದ್ಧರು ಆಸೆಯೇ ಮೂಲ ಎಂದು ಸಾರಿದರೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ ಮತ್ತು ಒಗ್ಗಟ್ಟಿನ ಹೋರಾಟ ಎಂಬ ಸಂದೇಶವನ್ನ ಸಮಾಜಕ್ಕೆ ಸಾರಿದ್ದಾರೆ. ಜೀವನದ ಸಾರವನ್ನ ತಿಳಿಸುವ ಈ ಸಂದೇಶಗಳನ್ನು ಇಂದಿನ ಯುವಕ ಯುವತಿಯರು ಅರಿತುಕೊಳ್ಳಬೇಕೆಂದರು. ಸುಮಾರು ವರ್ಷಗಳಿಂದ ತೆರೆಮರೆಯಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಭೀಮರೆಡ್ಡಿ ಸಿಂದನಕೀರ ಕನ್ನಡ ಪರ ಹೋರಾಟಗಾರ ಅರವಿಂದ್ ಜೋಗೇರಿ ಹಾಗೂ ಇತರೆ ಸಮಾಜ ಸೇವಕರು ಸೇರಿ ಆಶ್ರಯ ಬೆಳಕು ಟ್ರಸ್ಟ್ ಸ್ಥಾಪಿಸಿದ್ದು, ಹುಮ್ನಾಬಾದ್ನ ಸೇರಿ ಹಲವೆಡೆ ಈ ಟ್ರಸ್ಟ್ ಸೇವೆ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು, ರಾಮ ಮತ್ತು ರಾಜು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗಶೆಟ್ಟಿ ಶೇರಿಕಾರ, ಸುರಪುರನ ವೀರಪ್ಪ ನಿಷ್ಠಿ ತಾಂತ್ರಿಕ ಕಾಲೇಜಿನ ಪ್ರಾಧ್ಯಾಪಕ ಪ್ರಶಾಂತ್ ಶೇರಿಕಾರ, ಡಾಕ್ಟರ್ ಸಿದ್ದರಾಮ ವಾಘ್ಮರೆ, ಸತ್ಯನಾರಾಯಣ್ ಸಿಂಧಿ, ಹಣ್ಮುಪಾಜಿ, ಸಂತೋಷ್ ಜಿ, ರೇವಣಸಿದ್ದಯ್ಯ ಸ್ವಾಮಿ, ಅನಿಲ್ ದೊಡ್ಡಿ, ಭೀಮರೆಡ್ಡಿ ಸಿಂದನಕೀರ, ಅರವಿಂದ್ ಜೋಗೇರಿ, ಮೋಹನ್ ಸಿಂಗ್ ರಜಪೂತ್, ಉದಯ್ ಕುಮಾರ್ ವಾರದ, ಯುವರಾಜ ಹೈವಳಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಜಗ್ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಾನು ಕಾಯ್ಕೊಂಡು ಕೂತಿದೆ. ಅದು ಅನಿವಾರ್ಯ. ನಾನು ಬೀದರ್ನಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ. ಈಗಾಗಲೇ ಫ್ಲೈಟ್ ಟೇಕ್ ಆಫ್ ಆಗಿದೆ. ನಾನು ಬೆಂಗಳೂರು ಬೀದರ್ನಿಂದ ಹೋಗಬೇಕಾಗಿದೆ. ಅದಕ್ಕೆ ಏನು ಕಾರ್ಯಕ್ರಮ ತಾವು ಏರ್ಪಾಡು ಮಾಡಿದ್ರಿ, ಭಾಳ ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರಿ. ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಒಂದು ದಿನದ ವಿಚಾರ ಏನು ಸಂಕೀರ್ಣ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಬೇಕಾಗಿತ್ತು. ಆದ್ರೆ ಅನಿವಾರ್ಯ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೇನು ಈ ಕಾರ್ಯಕ್ರಮ ಮಾಡಿದ್ರೆ ಯಶಸ್ವಿ ಆಗಲಿ, ತಮಗೆಲ್ಲರಿಗೂ ಶುಭ ಆಗಲಿ ಅಂತ ನಾನು ಹಾರೈಸಿ ನನ್ನ 4 ಮಾತು ವಿರಾಮ ಇದೆ ಅಂತಂದ್ರೆ, ಹುಮ್ನಾಬಾದ್ ತಾಲೂಕಿನ ಎಲ್ಲ ಯುವಕರು ಧರ್ಮದ ಹಾದಿಗೆ ಹೋಗತ್ತಿದ್ ನೋಡಿದ್ರೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಮೊನ್ನೆ ಒಂದು ಪತ್ರಿಕೆದಲ್ಲಿ ನಾವು ಓದಿದ್ವಿ, ಏನಂತಂದ್ರ ಈಗ ಸಮಾಜ ಧರ್ಮ ಯಾಕೆ ಈ ರೀತಿ ಕಾಣತ್ತದ ಅಂತೇಳಿ. ನಾವು ನಿಜಕ್ಕೂ ಏನಾದ್ರೂ ಬಿಟ್ಟಿವಿ ಅಂತಂದ್ರ ಒಂದು ತತ್ವಗಳು ಬಿಟ್ಟಿವಿ. ಏನ್ ತತ್ವಗಳು ಬಿಟ್ಟಿವಿ ಅಂತಂದ್ರ, ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಕೊಟ್ಟಂತ ಕೊಡುಗೆಗಳು ಮರ್ತು ಹೋಗ್ಬಿಟ್ಟಿವಿ. ಅದಕ್ಕಾಗಿ ಸಮಾಜ ಈ ರೀತಿ ಕಾಣಕತ್ತದ. ಇವತ್ತು ತಾವೆಲ್ಲ ಯುವಕರು ಉತ್ಸಾಹಿಗಳಾಗಿ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ ನೋಡ್ರು ಕೂಡ ಬಹಳ ಸಂತೋಷ ಅನ್ನಿಸ್ತಾ ಇದೆ. ತಮಗೆ ಒಂದು ಮಾತು ಹೇಳ್ತೀವಿ, ಏನಂತಂದ್ರ ಸಮಾಜ ಕಟ್ಟೋದು ಮುಖ್ಯ ಇಲ್ಲ, ಒಂದು ಸಂಘಟನೆ ಕಟ್ಟೋದು ಮುಖ್ಯ ಇಲ್ಲ. ಆ ಸಂಘಟನೆಯಿಂದ ಸಮಾಜ ಕಟ್ಟೋದ್ರಿಂದ 1000 ಜನರಿಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಕಾರ್ಯ ನಾವು ಮಾಡಿದಾಗ ಮಾತ್ರ ಆ ಸಂಘಟನೆಗೆ ಒಂದು ಬೆಲೆ ಬರ್ತದೆ. ಇವತ್ತು ಯಾರೋ ಬರ್ತಾರ, ಇವತ್ತು ಗುರುಗಳಿಗೆ ಕರೆಸಿ 4 ಆಶೀರ್ವಚನ ಕೊಟ್ಟಿ ಶಾಲ್ ಹಚ್ಚಿಸಿ ಸನ್ಮಾನ ಮಾಡಿಸಿ ಅವ್ರಿಗೆ ಖುಷಿ ಮಾಡ್ಸೋದ್ ಬೇಡ. ಇವತ್ತು ಸಮಾಜ ಮೆಚ್ಚುವಂತ ಕಾರ್ಯ ಮಾಡ್ಬೇಕಿತ್ತಂತಂದ್ರ ಯಾರಿಗೂ ಕಾಣದಂತ ಕಾರ್ಯ ಮಾಡ್ಬೇಕು. ಇವತ್ತು ನಮಗ್ ಸೋಷಿಯಲ್ ಮೀಡಿಯಾದವ್ರು ನೋಡ್ತಾರ, ಅವ್ರು ನೋಡ್ತಾರ, ಇವ್ರು ನೋಡ್ತಾರ. ನಾವ್ ಇವತ್ತು ಯಾರಿಗ್ ಮೆಚ್ಚಂತ ಕಾರ್ಯ ಮಾಡ್ಬೇಕಾಗ್ಯದ ಅನ್ನೋದು ಭಗವಂತ ಮೆಚ್ಚುವಂತ ಕಾರ್ಯ ಮಾಡಿದಾಗ ಮಾತ್ರ ಸಮಾಜ ಹಾಗೂ ಧರ್ಮ ಉಳಿತು. ಇವತ್ತು ನಾವೆಲ್ಲ ಒಂದ್ ಕಡೆ ಏನ್ ಮಾಡಕತ್ತೀವಿ ಅಂದ್ರ, ಎಲ್ಲರಿಗೊಂದು ಹುಚ್ಚು ಬೆಳೆದ್ ಬಿಟ್ಟದ. ಏನಂತಂದ್ರ ದೊಡ್ಡವರಾಗಬೇಕು, ಮುಂದ್ ಬರ್ಬೇಕು, ನಾವು ಸೋಷಿಯಲ್ ಮೀಡಿಯಾದಾಗ ಹೋಗ್ಬೇಕು, ನಾವು ಜನರು ಸೇವೆ ಮಾಡ್ಬೇಕಂತೇಳಿ. ನಿಜವಾಗಿ ನೀವು ದೊಡ್ಡವರಾಗ್ಬೇಕಂದ್ರೆ ಇವತ್ತೇಳ್ದು ಒಂದ್ ಕೆಲಸ ಮಾಡ್ರಿ. ಏನಂತಂದ್ರ, ನಾನ್ ಬೆಳೆ ಮುಖ್ಯ ಇಲ್ಲ, ನನ್ನಂತರ 100 ಜನರಿಗೆ ಬೆಳೆಸುವಂತ ಗುಣಗಳು ನಿಮ್ಮಲ್ಲಿ ಬೆಳೆದಾಗ ಮಾತ್ರ ನಿಜವಾದ ದೊಡ್ಡವರಾಯ್ತಿರ್ತಾವ.
ಇವತ್ತು ಎಲ್ಲರ ಬಳಿ ಒಂದು ಕ್ರೇಜ್ ಬೆಳೆದ್ ಬಿಟ್ಟದು. ಏನಂತಂದ್ರ ನಾನು ನೀಲಿ ಜೆಂಡಾ ಹಾಕೋಬೇಕು, ನಾನು ಭಗವಾ ಜೆಂಡಾ ಹಾಕೋಬೇಕು, ನಾನು ಅರಿಶಿಣ ಹಾಕೋಬೇಕು, ಕೆಂಪಂದ್ ಹಾಕೋಬೇಕು, ಹಚ್ಚಂದ್ ಹಾಕೋಬೇಕು ಅಂತೇಳಿ ಎಲ್ಲರ ಬಳಿ ಒಂದು ಹುಚ್ಚಿಡ್ದದ. ಸಮಾಜ ಧರ್ಮ ಯಾವತ್ತು ಕೂಡ ಭಾರತ ದೇಶ ಎದಕ್ಕ ವಿಶ್ವದಲ್ಲಿ ನಂಬರ್ 1 ಇದೆ ಅಂದ್ರ ಎಲ್ಲಾ ಸಮಾಜಗಳಿಗೆ ಒಂದು ನೋಡುವಂತ ದೇಶ ಯಾವ್ದು ಇದೆ ಅದು ಭಾರತ. ಅದು ನನ್ನ ಭಾರತ. ಆ ಭಾರತ ದೇಶದಲ್ಲಿ ನಾವು ಇವತ್ತು ಯಾಕೆ ಕ್ರೇಜ್ ಕಡೆ ಹೊಂಟಿವಿ ಅಂತಂದ್ರ ನಾವು ಸಮಾಜ ಒಡೆಯುವಂತ ವಿಚಾರ ಕಡೆ ಹೊಂಟಿವಿ ಇವತ್ತು. ಹೌದಲ್ಲ? ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಿಜಕ್ಕೂ ಕೂಡ ಒಂದು ಸರ್ಕಾರಿ ನೌಕರರ ಭವನದಲ್ಲಿ ಒಂದು ಕಾರ್ಯಕ್ರಮ ನೋಡಿದರೆ ಯಾವ ರೀತಿ ಅಂತಂದರೆ ಒಂದು ನಿರಂತರವಾಗಿ ಒಂದು ಸಮಾಜದ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯದು ಕೆಟ್ಟದು ಇರೋದು ಸ್ವಭಾವ. ಆದರೆ ಇಲ್ಲೊಂದು ಆಶ್ರಯ ದೀಪ ಟ್ರಸ್ಟ್ ಯಾವ ರೀತಿ ಅಂದರೆ ಆಶ್ರಯ ಮನೆಯ ಎಲ್ಲ ಮನೆಯಲ್ಲೂ ಒಂದು ದೀಪ ಯಾವ ರೀತಿ ಬೆಳಗುತ್ತೆ ಆ ರೀತಿ ಸಮಾಜದ ದೀಪವನ್ನು ಕಟ್ಟುವಲ್ಲಿ ಆಶ್ರಯ ದೀಪ ಟ್ರಸ್ಟನ್ನು ಇವತ್ತಿನ ದಿನ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ. ಹಾಗಾದರೆ ಬನ್ನಿ ಟ್ರಸ್ಟ್ನ ಅಧ್ಯಕ್ಷರ ಜೊತೆ ಮಾತಾಡೋಣ. ಏನು ಹಂಚ್ಕೊಳ್ತಾರೆ, ನಿಜಕ್ಕೂ ಕೂಡ ಅವರ ಈ ಟ್ರಸ್ಟ್ ಮುಂಚೆಗಿಂತನೂ ಸುಮಾರು ವರ್ಷಗಳಿಂದ ನಿರಂತರವಾದಂಥ ಸೇವೆ ಈ ಟೀಮ್ ಮಾಡ್ಕೊಳ್ತಾ ಬಂದಿದೆ. ಆದರೆ ಇವತ್ತಿನ ದಿನ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬನ್ನಿ ಅದರ ಕುರಿತಾಗಿ ಏನು ಹೇಳುತ್ತಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತೀನಿ. ಈ ಟ್ರಸ್ಟ್ನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಉದ್ಘಾಟನೆ ಮಾಡಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಒಂದು ದಿನದ ಆಶಯ ಕಿರಣ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಧರ್ಮಗಳ ಬಗ್ಗೆ ಒಂದೊಂದು ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ಧರ್ಮಕ್ಕೆ ಇದಾಗ್ತಾ ಇದ್ದಾರೆ. ನಾವು ಎಲ್ಲರೂ ಒಂದೇ ಅಂಥೇಳಿ ಒಂದು ಸಾರ್ಥ ಇದು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಆಶ್ರಯ ದೀಪ ಟ್ರಸ್ಟ್ನ ಉದ್ದೇಶ ಏನಪ್ಪ ಅಂತಂದರೆ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡೋದು. ಯಾವ ವ್ಯಕ್ತಿಗೆ ಅವನಿಗೆ ನ್ಯಾಯ ಸಿಗಲು ಆ ನ್ಯಾಯ ಕೊಡಿಸುವಂಥ ಆಶ್ರಯ ದೀಪ ಟ್ರಸ್ಟ್ ಮಾಡುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸವಲತ್ತುಗಳು, ಮತ್ತು ಶಾಲೆಯಲ್ಲಿ ಶೌಚಾಲಯ ಇಲ್ಲಾಂದರೆ ಶೌಚಾಲಯ ಸರ್ಕಾರಕ್ಕೆ ಜೊತೆ ಹೋರಾಟ ಮಾಡಿ ಶೌಚಾಲಯವನ್ನು ಮಾಡಿಸೋಕ್ಕಂಥ ಕೆಲಸ ಮಾಡ್ತೀವಿ. ಯಾವ ವಿಧವಾ ವೇತನ ಆಗಿರ್ಬೋದು ಅಥವಾ ವಯಸ್ಸಾದವರಿಗೆ ಏನು ಹಣ ಬರೋಲ್ಲ, ಪೆನ್ಷನ್ ಬರೋಲ್ಲ, ಅಂಥ ಪೆನ್ಷನ್ ಮಾಡೋ ಕೆಲಸ ಮಾಡ್ತೀವಿ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗ್ತದೆ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಕ್ಕಂಥ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸೋಕ್ಕಂಥ ಕೆಲಸ ನಮ್ಮದು ಆಶ್ರಯ ದೀಪ ಟ್ರಸ್ಟು. ಮತ್ತು ನಾವು ನಿರಂತರವಾಗಿ ನಮ್ಮ ಟೀಮ್ ಏನಿದೆ ಸುಮಾರು 15 ವರ್ಷದಿಂದ ನಾವು ಹೋರಾಟ ಮಾಡ್ಕೊತಾ ಬಂದಿದ್ದೀವಿ. ನಮಗೆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ, ಇವಾಗ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ. ಇವತ್ತು ನಿಜವಾಗಿ ಆಶ್ರಯ ದೀಪ ಟ್ರಸ್ಟ್ ಅನ್ನುವಂಥ ಆತ್ಮೀಯ ನಮ್ಮ ಸಹೋದರ, ನಮ್ಮೂರಿನವರು ಭೀಮರೆಡ್ಡಿ ಅವರು, ಅರವಿಂದ್ ಜೋಗಿರಿ ಅವರು, ಮತ್ತು ಉದಯ್ ವಾರತ್ ಸರ್ ಅವರು, ಮತ್ತು ಎಲ್ಲ ಗೆಳೆಯರ ಬಳಗು ನಿಜವಾಗಲೂ ಇವರು ಏನು ಹೀಗೆ ಹೊಸದಾಗಿ ಮಾಡ್ತಾಯಿಲ್ಲ. ಯಾಕಂದರೆ ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊತಾನೆ ಬಂದಾರೆ ಇವರೆಲ್ಲ. ಇವತ್ತು ನೋಡ್ತಾ ಇರ್ಬೋದು, ಯಾವುದೇ ಒಂದು ಎಷ್ಟು ವರ್ಷದಿಂದ ಲೈಟ್ ಇರಲಿಲ್ಲ ಆ ಜಾಗಕ್ಕೆ ಒಂದು ಹೋರಾಟವನ್ನು ಮಾಡಿ ಇವತ್ತು ಸುಮಾರು 35 ಮನೆಗಳಿಗೆ ಕರೆಂಟ್ ಲೈಟ್ ಬೆಳಕು ಕಾಣುವಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇವತ್ತು ಅವರು ಹೊಸದಾಗಿ ಅದಕ್ಕೊಂದು ಹೆಸರನ್ನು ಕೊಟ್ಟು ಮತ್ತು ಅದಕ್ಕೆ ಬಲವಾಗಿ ತಾವೆಲ್ಲ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಸಮಾಜಕ್ಕೆ ಕಾರ್ಯವನ್ನು ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಮುನ್ನುಗ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಒಂದು ಹೆಮ್ಮೆ, ಖುಷಿ ಅಂತ ಹೇಳ್ತೀನಿ. ಹಾಗಾಗಿ ಕುಲದೇವ ಶ್ರೀ ವೀರಭದ್ರೇಶ್ವರನ ಆಶೀರ್ವಾದ ಯಾವತ್ತು ಇರಲಿ, ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ. ಅವರ ಅನುಯಾಯಿಗಳಾಗಿ ಅವರ ಜೀವನ ಹೇಗೆ ಅವ್ರದ್ದು ಸಂವಿಧಾನದ ರೂಪದಲ್ಲಿ ಬೆಳೆದು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇವರಿಗೆ ಶುಭವಾಗಲಿ ಅಂಥೇಳಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.